ಗಜೇಂದ್ರಗಡ ಪಟ್ಟಣದಲ್ಲಿ ಇತ್ತೀಚೆಗೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಪರಿಸರ ಸ್ನೇಹಿ ಇಂಧನ ಬಳಕೆಗಾಗಿ ಪ್ರಮುಖ ಹೆಜ್ಜೆ ಇಟ್ಟಂತಿದೆ ಸಿಎನ್ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬಂಕ್ನ ಉದ್ಘಾಟನೆ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರದ ಪ್ರಖ್ಯಾತ ವಿದ್ವಾಂಸರಾದಂತಹ ಡಾಕ್ಟರ್ ರಾಮಶಾಸ್ತ್ರಿ ಎಸ್ ಜೀರೆ ಅವರು ವಹಿಸಿದ್ರು. ಗಜೇಂದ್ರಗಡದ ಜನತೆಗೆ ಈಗ ಸಿಎನ್ಜಿ ಎನ್ನುವುದು ಕೇವಲ ಪರಿಸರ ಸ್ನೇಹಿ ಇಂಧನವಲ್ಲ, ಬದಲಾಗಿ ಭವಿಷ್ಯದತ್ತದ ದಾರಿ ಎನ್ನಬಹುದು. ನೂತನವಾಗಿ ಉದ್ಘಾಟನೆಗೊಂಡ ಈ ಬಂಕ್ ಈ ಭಾಗದ ವಾಹನ ಚಾಲಕರಿಗೆ ಆರ್ಥಿಕವಾಗಿ ಸುಲಭ ಹಾಗೂ ಪ್ರಾಕೃತಿಕ ಸಂಪತ್ತುಗಳನ್ನು ಉಳಿಸುವತ್ತ ಒತ್ತು ನೀಡಲಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಿವಿಧ ಗಣ್ಯರು ಪರಿಸರ ಸಂರಕ್ಷಣೆ ಮತ್ತು ನವೀನ ಇಂಧನ ತಂತ್ರಜ್ಞಾನಗಳ ಅಗತ್ಯತೆ ಕುರಿತು ಗಮನಾರ್ಹವಾದ ಮಾತುಗಳನ್ನು ಮಂಡಿಸಿದ್ದಾರೆ. ನಮ್ಮ ಗಜೇಂದ್ರಗಡದ ನಗರವು ಸದಾ ಪ್ರಗತಿಯ ದಿಕ್ಕಿನಲ್ಲಿ ಸಾಗಬೇಕಾದರೆ ಇಂತಹ ಸಿಎನ್ಜಿ ಬಂಕ್ಗಳ ಸ್ಥಾಪನೆಯು ಬಹುಮುಖ್ಯ. ಇದು ನಮ್ಮ ಮುಂದಿನ ತಲೆಮಾರಿಗೆ ಶುದ್ಧ ವಾತಾವರಣವನ್ನ ನೀಡಲು ಸಹಾಯ ಮಾಡುತ್ತೆ. ಹೀಗೆ ಗಜೇಂದ್ರಗಡದಲ್ಲಿ ಆರಂಭವಾದ ಸಿಎನ್ಜಿ ಬಂಕ್ ನವೀಕರಣ ಗತಿ ಸಾಧಿಸುವತ್ತದ ಒಂದು ಬಲವಾದ ಹೆಜ್ಜೆ. ಪರಿಸರ ಪ್ರೀತಿ ಮತ್ತು ತಂತ್ರಜ್ಞಾನದ ಪ್ರಗತಿಗೆ ಇಲ್ಲಿಂದ ಆರಂಭವಾಗಿದೆ ಹೊಸ ಅಧ್ಯಯನವೊಂದು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತವರು ರಾಮಶಾಸ್ತ್ರಿ ಎಸ್ ಜೀರೆ ಅವರು, ಡಾಕ್ಟರ್ ಗಿರೀಶ್ ಎಸ್ ಜೀರೆ, ಡಾಕ್ಟರ್ ಯಶವಂತ್ ವಿನಯಕಾಂತ್, ಪ್ರಥಮೇಶ್ ಕಪಿಲ್ ಪೋತದಾರ್. ಬ್ಯೂರೋ ರಿಪೋರ್ಟರ್ ಪ್ರಜಾಪವರ್ ಟಿವಿ, ಗಜೇಂದ್ರಗಡ.